ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರು ನಿಂತಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, 1995ರಲ್ಲಿ ಇದೇ ದೇವಿನಗರ ಅವರು ಬಸವನಗುಡ್ಡದವರು ಶ್ರೀರಾಮುಲು ರಾಜಕೀಯ ಜನ್ಮವನ್ನು ಕೊಟ್ಟು ಇವತ್ತು ಕೌನ್ಸಿಲರ್ ಆಗಿ ಮಾಡಿ 1999ರಲ್ಲಿ 49,577 ವೋಟ್ಗಳನ್ನ ಹಾಕಿ ಶ್ರೀರಾಮುಲು ಸೋತಿರಬಹುದು. ಆದ್ರೆ 2004ರಲ್ಲಿ ಶ್ರೀರಾಮುಲು ಗೆದ್ದು 2006ರಲ್ಲಿ ಮಂತ್ರಿಯಾಗಿ 2008ರಲ್ಲಿ ಗೆದ್ದು ಮತ್ತೆ ಮಂತ್ರಿಯಾಗಿ ಪ್ರತಿ ಸಾರಿ ಸರ್ಕಾರ ಬಂದ್ರೆ ಅದು ನಮ್ಮ ಭಾಗದಿಂದ ಯಾರು ಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಶ್ರೀರಾಮುಲು ಮಾತ್ರ. ಹಂಗಾಗಿ ತಾವೆಲ್ಲ ನಿಮ್ಮ ಓಣಿ ಮಗ, ನಿಮ್ಮ ಓಣಿ ತಮ್ಮ, ನಿಮ್ಮ ಓಣಿ ಮನೆಯಲ್ಲಿರುವಂತ ಒಬ್ಬ ಸ್ನೇಹಿತ ಅನ್ಕೊಂಡು ಇವತ್ತು ಈ ಚುನಾವಣೆಯಲ್ಲಿ ಶ್ರೀರಾಮುಲು ಅವರಿಗೆ ಓಟ್ ಹಾಕಿ ಗೆಲ್ಸ್ಬೇಕು. ಯಾಕೆ ಅಂತಂದ್ರೆ ಒಂದು ಚುನಾವಣೆಯಲ್ಲಿ ನಾನು ಸೋತಿದ್ದೀನಿ, ನಮ್ಮ ಶ್ರೀರಾಮುಲು ಸೋತಿದ್ದಾರೆ. ಈಗ ನಾವು ಶ್ರೀರಾಮುಲನ್ನ ಕೈ ಬಿಟ್ರೆ ಬಹಳ ಅನಾಹುತ ಆಗುತ್ತೆ. ಶ್ರೀರಾಮುಲು ಅವರು ಗೆಲ್ಲೇಬೇಕು. ಶ್ರೀರಾಮುಲು ಅವರು ಗೆದ್ರೆ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಮಾಡಿ ನಮ್ಮ ಬಳ್ಳಾರಿಗೆ ಮೊದಲನೇ ಸಾರಿ ಬರೋದೇ ಯಲ್ಲಮ್ಮ ಗುಡಿ ಮತ್ತು ದೇವಿನಗರಿಗೆ ಮಾತ್ರ ಬಂದು ತಮಗೆಲ್ಲ ನಮಸ್ಕಾರ ಮಾಡಿ ನನಗೆ ಓಟ್ ಹಾಕಿ ಗೆಲ್ಸಿದ್ದೀರಿ. ಇವತ್ತು ಮಂತ್ರಿಯಾಗಿ ಬಂದಿದ್ದೀನಿ. ನಿಮಗೇನ್ ಬೇಕೋ ಕೆಲಸಗಳು, ನನಗೇನು ಕೆಲಸ ಇಲ್ಲ, 4 ವರ್ಷ ಆರಾಮಾಗಿರ್ತೀನಿ. ಶ್ರೀರಾಮುಲು ಅವ್ರ ಕೆಲಸಗಳೆಲ್ಲ ಬಳ್ಳಾರಿ ನಗರದಲ್ಲಿ ನಾನೇ ನೋಡ್ಕೊಳ್ತೀನಿ. ನಿಮಗೇನು ಮನೆಗಳು ಬೇಕಾ, ಇದು ಬೇಕಾ, ಎಲ್ಲ ಬೇಕು ಅಂದ್ರೂ ಕೂಡ ಅವೆಲ್ಲ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಾನು ತಗೊಂತೀನಿ ಅಂತೇಳಿ ಸಭಾಮುಖವಾಗಿ ಹೇಳ್ತಾ ಇದ್ದೀನಿ. ಇವತ್ತು ದೇವಿನಗರ ಮೊದಲಿಂದ ಕೂಡ ಬಸವನಗುಡ್ಡ ದೇವಿನಗರ ಅಂದ್ರೆ ಶ್ರೀರಾಮುಲು ಅವರು ಒಂದೇ ಮಾತು ಹೇಳ್ತಾರೆ ನಮಗೆ, ಅಣ್ಣ ನಮ್ಮ ಜನಾಂಗ, ನಮ್ಮ ಜನರನ್ನ ಕೈ ಬಿಡಬಾರ್ದು, ನಾವು ಯಾವತ್ತೂ ಕೂಡ ನಮ್ಮ ಜನರಿಗೆ ಏನೇನು ಬೇಕೋ ಎಲ್ಲ ಮಾಡ್ಬೇಕು ಅಂತ ಹೇಳ್ತಾನೆ. ಬಸವನಗುಂಟ ನೀರು ತುಂಬೋಗಿ ಬಹಳ ಕಷ್ಟದಲ್ಲಿ ಇದ್ದಾಗ ಆ ಬಸವನಗುಂಟವನ್ನು ಮಣ್ಣು ಹಾಕಿ ತುಂಬಿ ಇವತ್ತು ಅಲ್ಲಿ ಈಶ್ವರ ಗುಡಿ ಆಗಿದೆ. ಇಲ್ಲಿ ಯಲ್ಲಮ್ಮ ಗುಡಿ, ಭವ್ಯವಾದಂತ ಯಲ್ಲಮ್ಮ ಗುಡಿನ ಕಟ್ಟಿರೋದು ಯಾರು ಅಂತಂದ್ರೆ ನಮ್ಮ ಶ್ರೀರಾಮುಲು ಅವರು. ಹಂಗಾಗಿ ಯಾವತ್ತೂ ಕೂಡ ತಾವು ಜನರು ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ಪ್ರತಿಯೊಂದು ನಮ್ಮ ಶ್ರೀರಾಮುಲು ಅವರು ಮಾಡ್ತಾ ಇರೋಂತ ಅಭಿವೃದ್ಧಿ ನೋಡ್ರಿ. ಇವತ್ತು ಬಳ್ಳಾರಿ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದು ಯಾರು ಕಾರಣ ಅಂತಂದ್ರೆ ಅದು ಶ್ರೀರಾಮುಲು ಕಾರಣ. ಹಂಗಾಗಿ ನಾವ್ ಯಾವತ್ತೂ ಕೂಡ ಶ್ರೀರಾಮುಲು ಅವ್ರನ್ನ ಗೆಲ್ಸಿ ಒಬ್ಬ ಕೇಂದ್ರ ಮಂತ್ರಿಯಾಗಿ ನಾವು ನೋಡ್ಬೇಕು. ಪ್ರತಿ ಒಂದು ಒಂದು ಓಟ್ ಕೂಡ ದೇವಿನಗರ ಮತ್ತೆ ನಮ್ಮ ಬಸವನಗುಡ್ಡದಲ್ಲಿ ಕಾಂಗ್ರೆಸ್ ಅವರಿಗೆ ಹೋಗಬಾರ್ದು. ಭಾರತೀಯ ಜನತಾ ಪಾರ್ಟಿ ಗುರ್ತಾದಂತ ಹೂ ಗುರ್ತಿಗೆ ಓಟ್ ಹಾಕಿ ಇವತ್ತು ನೀವು ಗೆಲ್ಸಿದ್ರೆ ನಿಮಗೆಲ್ಲ ಏನೇನು ಅನುಕೂಲಗಳು ಬೇಕೋ ಅವೆಲ್ಲ ನಾವು ಮಾಡ್ಕೊಡ್ತೀವಿ ಅಂತೇಳಿ ಸಭಾಮೂಲಕವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಶ್ರೀರಾಮುಲು ಅವರು ನಿಮ್ಮ ಮಧ್ಯದಲ್ಲೇ ಬೆಳೆದಿದ್ದಂತ ಒಬ್ಬ ಹುಡುಗ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದ್ರೆ ನಿಮಗೆಲ್ಲ ಏನು ಅಂದ್ರೆ ಗೌರವ ನಮ್ಮೆಲ್ಲರಿಗೂ. ನಮ್ಮ ಓಡಿ ಹುಡುಗಪ್ಪ ಅಂತ ಹೇಳ್ಕೋಬಹುದು ನಾವು. ಹೀಗಾಗಿ ತಾವೆಲ್ಲ ದಯವಿಟ್ಟು ಈ ಒಂದು ಚುನಾವಣೆಯಲ್ಲಿ ಶ್ರೀರಾಮುಲು ಅವರ ಕೈ ಹಿಡ್ಕೋಬೇಕು. ಅವ್ರನ್ನ ನಾವು ಕೈಯಿಂದ ಮೇಲೆ ಎತ್ತಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಶ್ರೀರಾಮುಲು ಹೋಗ್ತಾನೆ. ನಾವೆಲ್ಲ ಅನುಕೂಲ ಆಗ್ತದೆ. ನಮ್ಮ ಎಲ್ಲ ಏನು ಸಮಸ್ಯೆಗಳಿದ್ದಾವೋ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ನಮ್ಮ ಬಡವರ ಬಂಧು ದಿನನಿತ್ಯ ಬಡವರ ಬಗ್ಗೆ ಆಲೋಚನೆ ಮಾಡುವಂತ ಶ್ರೀರಾಮುಲು ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ತಾವೆಲ್ಲ ದಯವಿಟ್ಟು ಇಷ್ಟು ಜನಸಂಖ್ಯೆ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಅವರು ಬರ್ತಾರೆ, ಎಲ್ಲ ಮೋಸದ ಮಾತುಗಳು ಹೇಳ್ತಾರೆ. ಆ ಗ್ಯಾರಂಟಿ ಕೊಡ್ತೀವಿ, ಈ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. ಯಾವ ಗ್ಯಾರಂಟಿ ಇಲ್ಲ. ನಮಗೆ ಗ್ಯಾರಂಟಿ ಮೋದಿ ಅವರೇ, ಮೋದಿನೇ ಗ್ಯಾರಂಟಿ ನಮಗೆ. ನಮ್ಮ ದೇಶಕ್ಕೆ ಯಾರಪ್ಪ ಗ್ಯಾರಂಟಿ ಅಂತಂದ್ರೆ ಅದು ಮೋದಿ ಅವರು. ನಾವು ಸುರಕ್ಷಿತವಾಗಿ ಇದ್ದೀವಿ ಅಂತಂದ್ರೆ, ಈ ದೇಶ ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ಮೋದಿ ಅವರೇ ಕಾರಣ. ಹಂಗಾಗಿ ಬರೋ ಚುನಾವಣೆಯಲ್ಲಿ ತಾವೆಲ್ಲ ದಯವಿಟ್ಟು ಕಮಲದ ಗುರ್ತಿಗೆ ಮೇ 7ನೇ ತಾರೀಕು ವೋಟ್ ಹಾಕಿ ಶ್ರೀರಾಮುಲು ಅವ್ರನ್ನ ಒಂದು ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ಲಿಸಿ ನಾವು ಕೇಂದ್ರ ಮಂತ್ರಿ ಆಗಿ ನಮ್ಮ ಬಳ್ಳಾರಿಗೆ ಬರಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.